ಹಾಯ್ ಎಲ್ರಿಗೂ ನಮಸ್ಕಾರ. ಸುಮಾರು ಜನ ನಿಮ್ಮ ಹೇರ್ ಕೇರ್ ರುಟೀನ್ ಶೇರ್ ಮಾಡಿ ಅಂತ ಕೇಳಿದ್ರಿ. ನಾನು ಇವತ್ತು ನನ್ನ ಹೇರ್ ಕೇರ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಯೂಸ್ ಮಾಡುವಂಥ ಆಯಿಲ್ನ ಶೇರ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 5 ಟೇಬಲ್ ಸ್ಪೂನ್ ಅಷ್ಟು ಕರಿ ಜೀರಿಗೆ, 3 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, 1 ಕಪ್ ಅಷ್ಟು ಕರಿಬೇವಿನ ಸೊಪ್ಪು, 6 ಬೆಟ್ಟದ ನೆಲ್ಲಿಕಾಯಿ, 2 ಈರುಳ್ಳಿ, 2 ಅಲೋವೆರಾ ಜೆಲ್ ಸಿಪ್ಪೆ ತೆಗೆದು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಈಗ ಕಡಾಯಿಗೆ 1 ಲೀಟರ್ ಅಷ್ಟು ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 100 ml ಅಷ್ಟು ಸಾಸಿವೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹರಳೆಣ್ಣೆ ಕೂಡ ಸೇರಿಸ್ಕೋಬಹುದು. ಲೋ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಎಣ್ಣೆಗೆ ಹಾಕಿ ಒಂದು 15 ನಿಮಿಷ ಎಣ್ಣೆನ ಕಾಯಿಸ್ಕೊಳ್ತಿದ್ದೀನಿ. ಅದಾದ ನಂತರ ಓವರ್ ನೈಟ್ ಎಣ್ಣೆನ ಹೀಗೆ ಬಿಡ್ತೀನಿ. ಬೆಳಿಗ್ಗೆಗೆ ಎಣ್ಣೆ ಬಣ್ಣ ಬದಲಾಗುತ್ತೆ. ಎಣ್ಣೆ ಹಚ್ಚೋದ್ರ ಜೊತೆಗೆ ನಾವು ಸೇವಿಸುವಂತ ಆಹಾರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಸೊಪ್ಪು, ತರಕಾರಿ, ಮೊಟ್ಟೆನ ಹೆಚ್ಚಾಗಿ ಸೇವಿಸಿ. ಬೆಟ್ಟದ ನೆಲ್ಲಿಕಾಯಿ, ಕರಿಬೇವಿನ ಜ್ಯೂಸ್ ಕುಡಿಯೋದ್ರಿಂದ ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ನೀವು ಯೂಸ್ ಮಾಡ್ತಾ ಇರುವಂತ ಶಾಂಪೂನ ಪ್ರತಿ 3 ತಿಂಗಳಿಗೊಂದ್ಸಾರಿ ಶಾಂಪೂ ಮತ್ತೆ ಎಣ್ಣೆನ ಬದಲಾಯಿಸ್ತಾ ಇರಿ. ಶಾಂಪೂ ಯೂಸ್ ಮಾಡುವಾಗ ಡೈರೆಕ್ಟ್ ಆಗಿ ಶಾಂಪೂನ ಯೂಸ್ ಮಾಡಬೇಡಿ. ಶಾಂಪೂಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಶಾಂಪೂನ ಯೂಸ್ ಮಾಡಿ. ಹಾಗೆ ಎಣ್ಣೆ ಹಚ್ಚಿದಾಗ 3 ರಿಂದ 4 ಗಂಟೆ ಅಷ್ಟೇ ತಲೆನಲ್ಲಿ ಎಣ್ಣೆ ಇರಲಿ. ಓವರ್ ನೈಟ್ ಎಲ್ಲ ಎಣ್ಣೆ ಹಚ್ಚಬೇಡಿ. ಇದರಿಂದ ಕೂಡ ಕೂದಲು ಉದುರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನಾನ ಮಾಡುವಾಗ ಬೆಚ್ಚಗಿರೋ ನೀರಿನಿಂದ ಸ್ನಾನ ಮಾಡಿ, ಬಿಸಿ ನೀರಿನಿಂದ ಸ್ನಾನ ಮಾಡಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತ ವಾಟರ್ ಹಾರ್ಡ್ ವಾಟರ್, ಸಾಫ್ಟ್ ವಾಟರ್ ಅನ್ನೋದ್ರ ಕಡೆ ಹೆಚ್ಚಾಗಿ ಗಮನ ಕೊಡಿ. ವಾಟರ್ ಸಾಫ್ಟ್ನರ್ ಯೂಸ್ ಮಾಡಿ ಸ್ನಾನ ಮಾಡಿ ಕೂದಲು ಕಡಿಮೆ ಆಗುತ್ತೆ. ಈಗ ನಾನು ಎಣ್ಣೆನೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆ 1 ವರ್ಷದ ತನಕ ಸ್ಟೋರ್ ಮಾಡ್ಕೋಬಹುದು.